ಸೊ ಮೇದಿಂದ ಒಂದು ಅಕ್ಟೋಬರ್ ಜುಲೈ ಆಗಸ್ಟ್ ಈ ವಾರ್ ಡಿಕ್ಲೇರ್ ಆಗಿತ್ತು. ಸೊ ಈ ಇನ್ಫಿಲ್ಟ್ರೇಷನ್ ಆಫ್ ದಿ ಪಾಕಿಸ್ತಾನಿ ಏನು ಮಾಡಿದ್ದಾರೆ ಅಂದರೆ, ಸೊ ಅವ್ರು ಯಾರು ನೋಡಿಲ್ಲ, ನಾವು ಹಿಂಗೆ ಸ್ಲೋಲಿ ಓಪನ್ ಮಾಡಬೇಕಂತ ಒಂದು ಬ್ಯಾಡ್ ಉದ್ದೇಶದಿಂದ ಅವರು ಕಾರ್ಗಿಲ್ಗೆ ಬಂದಿದ್ದಾರೆ. ಸೊ ಆ ಟೈಮ್ನಲ್ಲಿ ನಮ್ದೆಲ್ಲ ಫೋರ್ಸಸ್ ಇತ್ತು, ಬಟ್ ಲಿಟಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಲ್ಸೋ. ಸೊ ಅದಾದ್ಮೇಲೆ ಅಲ್ಲಿರೋ ವಿಲೇಜಸ್ ಎಲ್ಲ ಆಕ್ಯುಪೈ ಮಾಡಿದ ಮೇಲೆ ಇಲ್ಲಿ ಹೇಳಿದ್ದಾರೆ, ಈ ಪಾಕಿಸ್ತಾನ ಆಕ್ಯುಪೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವೆಲ್ಲ ಅಲರ್ಟ್ ಆಗಿ ಸೊ 3 months ಇದ್ದಾರೆ ಇದು. ಯಾಕಂದ್ರೆ ಯಾಕೆ ನಮ್ಗೆ ಕಷ್ಟ ಆಗಿತ್ತು ಅಂದ್ರೆ, ಅವ್ರು ವೆರಿ ಹೈ ಆಲ್ಟಿಟ್ಯೂಡ್ ಆಕ್ಯುಪೈ ಮಾಡಿಬಿಟ್ಟು ಅಲ್ಲಿಂದ ಫೈಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಪಾಕಿಸ್ತಾನ. ಸೊ ನಮಗೆ ಲಾಸ್ಟ್ನಲ್ಲಿ ನಮ್ಮ ಗ್ರೌಂಡ್ ಫೋರ್ಸಸ್ ಮತ್ತೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ಎಲ್ಲ ಕಲ್ತ್ಕೊಂಡು ಅವ್ರನ್ನ ಇದು ಮಾಡಿದ್ದಾರೆ, ಮಾಡಿದ್ದಾರೆ. ಸೊ ಇಟ್ ಈಸ್ ಅರೌಂಡ್ 527 Indian soldiers died and 450 Pakistan soldiers died. Around 4000 casualties ಅವ್ರಿಂದ ಆಗಿದೆ. ಸೊ ಇದರಲ್ಲಿ ಹೀರೋ ಅಂದ್ರೆ ವಿಕ್ರಮ್ ರಾವತ್ ಅಂತ ಅವರು. ಸೊ ಈಗ ವಿಕ್ರಮ್ ಬಾತ್ರಾ ವಾಸ್ ಹೀರೋ ಆಫ್ ಕಾರ್ಗಿಲ್ ವಾರ್ ಎನ್ನುವುದು. ಈಗ ಅಂಡರ್ ಹೀಸ್ ಲೀಡರ್ಶಿಪ್ ಅವರು ತುಂಬಾ ಚೆನ್ನಾಗಿ ಈ ಯುದ್ಧ ಫೇಸ್ ಮಾಡಿದ್ದಾರೆ. ಅವರು ಕಂಟಿನ್ಯೂಸ್ಲಿ ಅವರು ವಾಚಿಂಗ್ ಅವರಿಗೆ ಟೆಕ್ನಿಕಲ್ ಇಶ್ಯೂಸ್ ಇದ್ದಾರೆ. ಸೊ ನಾವು ಈ ವಾರ್ ವಿನ್ ಆಗಿದೆ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಟ್ಯಾಕ್ಟಿಕ್ಸ್ ಆಫ್ ದಿ ಪಾಕಿಸ್ತಾನ. ಈ ಯುದ್ಧ ನಡೆಯೋದು ಮೇನ್ ಕಾರಣ ಅಂದ್ರೆ ಟ್ಯಾಕ್ಟಿಕ್ಸ್ ಆಫ್ ಪಾಕಿಸ್ತಾನ ಅಂದ್ರೆ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎಲ್ಲಾರ್ಗೂ ಹೋಗಿ ನಾವು ಬಹಿರಂಗವಾಗಿ ಇಂಡಿಯನ್ ಅಟ್ಯಾಕ್ ಮಾಡೋಣ ಅಂತ ಉದ್ದೇಶದಿಂದ ಅಲ್ಲ, ಅವ್ರು ಸ್ಲೋಲಿ ಇನ್ಫಿಲ್ಟ್ರೇಷನ್ ಆಗಿ ಇಂಡಿಯನ್ ಸ್ಲೋಲಿ ಆಗ್ಬೇಕು ಅಂತ ಒಂದು ಬ್ಯಾಡ್ ಉದ್ದೇಶ. ಇವಾಗ ಬಂದಿರೋ ವಿಷಯ ಇದೆ ಸರ್. ಇವಾಗ ವಾಟ್ ಫಾರ್ ಯುವರ್ ಕಮಿಂಗ್ ಟುಡೇ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಅವರು ಕಾರ್ಗಿಲ್ ದಿವಸ. ಏನಂದ್ರೆ ಇಷ್ಟು ಪೀಸ್ ಇಡಬೇಕಾಗಿರುತ್ತೆ ಅಂತ ಮಾತಿಲ್ಲ. ಸೊ ಇವತ್ತು ಬಂದಿರೋ ನಾವು ವಿ ವಾಂಟ್ ಟು ಸೆಲೆಬ್ರೇಟ್ ಅವರು ಕಾರ್ಗಿಲ್ ದಿವಸ 27th of ಕಾರ್ಗಿಲ್ ದಿವಸ್. ಸೊ ಜುಲೈ 25th and 26th ದಿನದಿಂದ ನಾವು ಒಂದು ಕ್ಯಾಂಡಲ್ ಮಾರ್ಚ್ ಅಂತ ವೇರಿಯೇಟ್ ಮಾಡ್ತಾ ಇದ್ದೀವಿ. ಕ್ಯಾಂಡಲ್ ಮಾರ್ಚ್ ಕರೆದಿ ವೀರಾಸ್ಗೆ ಅವ್ರಿಗೆ ಅವ್ರ ಶೌರ್ಯ ಅಲ್ಲಿ ತೀರ್ಕೊಂಡಿರೋ ಸೋಲ್ಜರ್ಸ್ಗೆ ನಾವು ಒಂದು ಶ್ರದ್ಧಾಂಜಲಿ ನಡೆಸಿ ಮಾಡೋದು ಬೈ ಲೈಟಿಂಗ್ ದ ಲ್ಯಾಬ್ ಈವ್ನಿಂಗ್ 25th ಈವ್ನಿಂಗ್ 6 o'clock SP ಸರ್ಕಲ್ನಿಂದ ಅಪ್ ಟು SP ಭವನದಲ್ಲಿ SP ಸರ್ಕಲ್ನಿಂದ ಅಮರ್ ಜವಾನ್ ಭವನ್ ಅಂತ ಇದೆ, ಅಮರ್ ಜವಾನ್ ಅಲ್ಲಿವರೆಗೆ ಅರೌಂಡ್ 2 kilometers ಮಾರ್ಚಿಂಗ್ ಇರ್ಬೋದು. ಎಲ್ಲ ತರಹದ ಪ್ರಜೆಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸೊ NCC ಕ್ಯಾಡೆಟ್ ಇದ್ದಾರೆ. ಸೊ ನಮ್ಮ ಯುವ ಬ್ರಿಗೇಡ್ ಅಂತ ಒಂದು ಸಂಜೆ ಅವ್ರನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಜನಪದ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್, ಸ್ಕೂಲ್ ಬಾಯ್ಸ್, ರೈತರ ಸಂಘ, ಇವರೆಲ್ಲ ಕಲಾ ಸಂಗಮ, ಇವರೆಲ್ಲ ಡಿಫ್ರೆಂಟ್ ಪೀಪಲ್ ಹೂ ಆರ್ ರಿಯಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಆ ಇಂಟ್ರೆಸ್ಟ್ ಅಲ್ಲ, ಅವ್ರ ದೇಶ ಪ್ರೇಮಿಗಳು. ವಾಟ್ ಈಸ್ ದಟ್, ಅವ್ರಿಗೆ ಈ ಸೈನಿಕ ವಿನ್ಯಾಸಗಳು ಮತ್ತೆ ದೇಶದ ಬಗ್ಗೆ ಅವ್ರಿಗೆ ಇರೋದು ಭಕ್ತಿ ತೋರ್ಸಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಸೊ ವಿತ್ ನಾವೆಲ್ಲ ಅಂಡರ್ ದಿ ಲೀಡರ್ಶಿಪ್ ಆಫ್ ಆಲ್ ಪೀಪಲ್, ನಾವು ಎಕ್ಸೈಸ್ ಅಸೋಸಿಯೇಷನ್ ಮತ್ತೆ ಎಲ್ಲ ತಗೊಂಡು ಆ ಕಾರ್ಗಿಲ್ ಲೈಟಿಂಗ್ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ವಿ. ಸೊ ವಿತ್ ಸ್ಲೋಗನ್ಸ್ ಫಾರ್ ವಿಚ್ ವಿ ಹ್ಯಾವ್ ಟೇಕನ್ ಪರ್ಮಿಷನ್ ಫ್ರಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ